ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಯಾವ ವಿಚಾರ ಅಂದರೆ ಗ್ರ್ಯಾಟಿಟ್ಯೂಡ್. ಸೊ ಗ್ರ್ಯಾಟಿಟ್ಯೂಡ್ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗ್ರ್ಯಾಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಕೃತಜ್ಞತೆ ಅಂತ, ಅಂದರೆ ಕೃತಜ್ಞತೆ ಭಾವ ಅಂತ ಹೇಳ್ತೀವಲ್ಲ. ಸೊ ಅದನ್ನು ನಮ್ಮ ಒಂದು ಕೃತಜ್ಞತೆನ ವ್ಯಕ್ತಪಡಿಸುವುದು ಅಂತ ಅರ್ಥ ಬರುತ್ತೆ. ಯಾವುದರಲ್ಲಿ? ಮ್ಯಾನಿಫೆಸ್ಟೇಷನ್ ಇದರಲ್ಲಿ. ಸೊ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಎರಡು ಪ್ರಮುಖವಾದ ಒಂದು ಅಂಶಗಳಿದೆ, ಅಂದರೆ ಪ್ರಮುಖವಾದ ಎರಡು ಸ್ಟೇಜ್ಗಳು ಬರುತ್ತೆ. ಓಕೆನಾ? ಸೊ ಫಸ್ಟ್ ಯಾವುದು ಅಂದರೆ ಮೆಡಿಟೇಷನ್ ಮಾಡಬೇಕು. ಸೊ ಮೆಡಿಟೇಷನ್ ಮಾಡಬೇಕು. ಎರಡನೇದೇನು ಅಂದರೆ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ಬೇಕು. ಈ ಎರಡು ನೀವು ಒಟ್ಟೊಟ್ಟಿಗೆ ಮಾಡಿದಾಗ ಮಾತ್ರ ಯೂನಿವರ್ಸಿಂದ ಏನು ಒಂದು ಅಲೈನ್ಮೆಂಟ್ ಆಗುತ್ತೋ ಅದು ನಮ್ಮ ಒಂದು ಎನರ್ಜಿ ಯೂನಿವರ್ಸ್ ಎನರ್ಜಿ ಅಲೈನ್ಮೆಂಟ್ ಆಗೋದಕ್ಕೆ, ಅಂದರೆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಕ್ಕೆ ಸಾಧ್ಯ. ಸೊ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನಿದು ಹೊಸದಾಗಿ ಏನೋ ಒಂದು ಕಲ್ಲನ್ನ ತೋರಿಸ್ತಾ ಇದ್ದಾಳಲ್ಲ ಇವಳು ಅಂತ ನೀವು ಅನ್ಕೋಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರ್ಯಾಟಿಟ್ಯೂಡ್ ಇದರಲ್ಲಿ ಬರುವಂತಹ ಒಂದು ತುಂಬಾ ಮ್ಯಾಜಿಕಲ್ ಇದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋದ್ರಿಂದ ನೀವು ಒಂದು 21 ಡೇಸ್ ಚಾಲೆಂಜ್ ಥರನೇ ತೊಗೊಂಡು ಮಾಡಿ. ಸೊ ಆಮೇಲೆ ಯಾರಿಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಬಿಕಾಸ್ ಎಲ್ಲರೂ ನಂಗೆ ಗೊತ್ತು, ನೀವು ತುಂಬ ಜನ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ಜಸ್ಟ್ ಹಾಗೆ ನೋಡ್ತಾ ಇದ್ದೀರಾ. ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ ಈ ಥರ. ಸೊ ನಾನು ಯಾಕೆ ಈ ಒಂದು ಕಲ್ಲನ್ನು ಇಟ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಿರೋಂಗೆ ಇವಾಗ ಪ್ರತಿಯೊಂದು ವಸ್ತುಗಳಲ್ಲೂ ಒಂದು ಅದರದೇ ಆದಂತಹ ಒಂದು ಎನರ್ಜಿ ಇರುತ್ತೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಮನಿಗೆ ಅದರದೇ ಆದಂಥ ಒಂದು ಎನರ್ಜಿ ಇರುತ್ತೆ. ಸೊ ದಿಂಬಾಗಿರ್ಬೋದು, ಒಂದು ಟೇಬಲ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಈವನ್ ಒಂದು ಕಲ್ಲುಗೂ ಎನರ್ಜಿ ಇರುತ್ತೆ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ನಾವೆಲ್ಲ ಅನ್ಕೋತೀವಿ ನಮಗೆ ಬರೀ ಮನುಷ್ಯರಿಗೆ, ಪ್ರಾಣಿಗಳಿಗೆ ಮಾತ್ರ ಆ ಥರ ಎನರ್ಜಿ ಇರುತ್ತೆ ಅಂತ. ಅದು ರಾಂಗು ಫ್ರೆಂಡ್ಸ್. ನಿರ್ಜೀವ ವಸ್ತುಗಳಲ್ಲೂ ಕೂಡ ಎನರ್ಜಿ ಇರುತ್ತೆ. ಅದಕ್ಕೆ ತಾನೇ ಹೇಳೋದು, ಎಲ್ಲ ತುಂಬ ದಿವಸ ಆದರೆ ನಿಮ್ಮ ಒಂದು ಕರ್ಟನ್ನ ಸುಮ್ಮನೆ ಹಿಂಗೆ ಅಲ್ಲಾಡಿಸಿ, ಮತ್ತು ಸೋಫಾ ಸೆಟ್ನ ಅಲ್ಲಾಡಿಸಿ, ಪ್ರತಿಯೊಂದು ವಸ್ತುಗಳನ್ನ ಸುಮ್ಮನೆ ಹಿಂಗೆ ಟಚ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ನೆಗೆಟಿವ್ ಇದು ಫಾರ್ಮ್ ಆಗಬಾರ್ದು ಅಂತ. ಓಕೆನಾ? ಸೊ ಬನ್ನಿ ಗ್ರ್ಯಾಟಿಟ್ಯೂಡ್ ವಿಷಯಕ್ಕೆ ಬರ್ತೀನಿ ಈಗ. ಸೊ ನಾನೇನು ಒಂದು ಕಲ್ಲನ್ನ ತೋರಿಸಿದ್ನಲ್ಲ, ಸೊ ನೋಡಿ ಈ ಥರ ಇದೆ. ಸೊ ಇದು ನಾನು ಎಲ್ಲಿ ತೊಗೊಂಡೆ ಅಂದರೆ ಫ್ರೆಂಡ್ಸ್, ಇದು ಹರಿದ್ವಾರ್ ರಿಷಿಕೇಶ್ ಅಂತ ಬರುತ್ತಲ್ಲ, ರಿಷಿಕೇಶಲ್ಲಿ ನಾನು ತೊಗೊಂಡಿರೋದು. ಸೊ ನೀವೆಲ್ಲ ಅನ್ಕೋಬೋದು ನಾವು ರಿಷಿಕೇಶ್ಗೆ ಹೋಗಿ ತಗೋಬೇಕಾ? ನೋ, ಆ ಥರ ಅಲ್ಲ. ಯಾವ್ದಾರ ಒಂದು ಯುನೀಕ್ ಕಲ್ಲನ್ನ ನೀವು ಕಲೆಕ್ಟ್ ಮಾಡಬೇಕು ಫಸ್ಟು ಈ ಗ್ರ್ಯಾಟಿಟ್ಯೂಡ್ ಮಾಡಬೇಕಾದ್ರೆ. ಸೊ ನಾನು ಡಿಫ್ರೆಂಟ್ ವೇನಲ್ಲಿ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಾವು ಬೇಗ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನಮ್ಗೇನು ಬೇಕೋ ನಾವು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ. ಸೊ ನಾನು ಜಾಸ್ತಿ ಮಾಡೋದು ವಾಟರ್ ಮ್ಯಾನಿಫೆಸ್ಟೇಷನು. ಅದು ಮಾಡೇನೆ ನಾನು ಗೋಲ್ಡ್ದು ತುಂಬ ತೊಗೊಂಡಿದ್ದೀನಿ. ನಾನು ವ್ಲಾಗ್ಸ್ ನೋಡಿಲ್ಲ ಅಂದರೆ ಗೋಲ್ಡ್ದು ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಎಷ್ಟು ಗೋಲ್ಡ್ ಚಿನ್ನ ತೊಗೊಂಡೆ ಅಂತ ಮಾಡಿದ್ದೀನಿ, ಅದು ಚೆಕ್ ಮಾಡ್ಬೋದು ನೀವು. ಸೊ ನಾನು ಆ ಥರ ಮಾಡಿನೇ, ಮತ್ತು ಥಾಟ್ ಪ್ರೊಸೆಸ್ಸಿಂದನೂ ಮ್ಯಾನಿಫೆಸ್ಟ್ ಮಾಡಿ ಗೋಲ್ಡನ್ನ ತೊಗೊಂಡಿದ್ದೀನಿ. ಪ್ಲಸ್ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋನು ಕೂಡ ನಾನು ಗೋಲ್ಡನ್ನ ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ಓಕೆನಾ? ಸೊ ಬನ್ನಿ ಇವಾಗ ಕಲ್ಲು ಬಗ್ಗೆ ಹೇಳ್ತೀನಿ. ಸೊ ನೋಡಿ, ನಂದು 2 ಕಲ್ಲುಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಒಂದು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಕಲ್ಲನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೀಕ್ರೆಟ್ ಸ್ಟೋನ್ ಇದು ನಂದು. ಓಕೆನಾ? ಸೊ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೂ ಹೆಲ್ಪ್ ಆಗಲಿ ಅಂತ. ಬಿಕಾಸ್ ನನಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ. ಸೊ ನಿಮ್ಗೂ ಆಗಲಿ, ಯಾಕೆಂದರೆ ನೀವೂ ಏನಾರ ಕೇಳ್ಕೊಂಡಿರೋದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಬೇಗ ಆಗಲಿ ಅಂತ. ಸೊ ಇದನ್ನು 21 ಡೇಸ್ ಚಾಲೆಂಜ್ ಥರ ನೀವು ತೊಗೋಬೇಕಾಗತ್ತೆ. ಸೊ ನೀನು ಇದನ್ನು ತೊಗೊಳಕ್ಕೆ ಅಲ್ಲೇ ಹೋಗ್ಬೇಕಾ? ನೋ, ಎಲ್ಲಿ ಬೇಕಾದ್ರೆ ನೀವು ಇದರ ಒಂದು ಸ್ಟೋನ್ನ ಕಲೆಕ್ಟ್ ಮಾಡ್ಬೋದು. ಸೊ ನನಗೆ ಹೇಳದ್ನಲ್ಲ, ರಿಷಿಕೇಶಲ್ಲಿ ಒಂಥರ ಯುನೀಕ್ ಸ್ಟೋನ್ಸ್ ಅಂತ ಒಂದು ಶಾಪ್ ಇತ್ತು. ಸೊ ನನಗೂ ಇಂಥದ್ದೇ ಹುಡುಕ್ತಾ ಇದೆ. ಬಿಕಾಸ್ ನಾನು ಹೇಳದ್ನಲ್ಲ, ನಾನು ಮ್ಯಾನಿಫೆಸ್ಟೇಷನ್ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನಾನು ಈ ಥರ ಕಲೆಕ್ಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಬಿಕಾಸ್ ಯುನೀಕ್ ಆಗಿರುವ ಸ್ಟೋನ್ನ ನಾವು ತೊಗೊಂಡು ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತೀವೋ ಅದು ಬೇಗ ಕ್ಲಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ನೀವು ಅಲ್ಲೇ ಹೋಗಿ ತೊಗೋಬೇಕು ಅಂತ ಏನಿಲ್ಲ. ನಮ್ಮ ಕರ್ನಾಟಕದಲ್ಲೂ ತುಂಬ ಕಡೆ ಸಿಗುತ್ತೆ. ಈವನ್ ಆನ್ಲೈನಲ್ಲೂ ನೀವು ತೊಗೋಬೋದು, ಅಮೆಝಾನಲ್ಲೂ ಸಿಗುತ್ತೆ ಈ ಥರ ಸ್ಟೋನ್ಸ್ ಎಲ್ಲ. ಸೊ ಆ ಥರ ನೀವು ಪರ್ಚೇಸ್ ಮಾಡಬೇಕು ಅನ್ನೋ ಅದು ಮಾಡ್ಬೋದು. ಇಲ್ಲ ಏನಕ್ಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡಬೇಕು ಅಂತ ಇದ್ದರೆ ಜಸ್ಟ್ ನಾನು ಹೇಳ್ದಂಗೆ ಕೇಳಿ. ನೀವು ಏನು ಮಾಡಿ ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ರೋಡ್ ಸೈಡೇ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸಡನ್ನಾಗಿ ಎಲ್ಲಾರ ಅಕ್ಕಪಕ್ಕ ನಿಮಗೆ ಒಂದು ಸ್ಟೋನ್ ಕಾಣುತ್ತೆ ಅಂದ್ಕೊಳ್ಳಿ, ನಿಮ್ಮ ಕೆಳಗೆ ಕಣ್ಣಿಂಗೆ ಬಿಡ್ತೀರಾ ಅಂದ್ಕೊಳ್ಳಿ, ಯಾವ್ದಾರ ಒಂದು ಚೆನ್ನಾಗಿರೋ ಸ್ಟೋನ್ ಸಿಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಳ್ಳಿ, ಶೇಪಲ್ಲಾಗಿರ್ಬೋದು, ಒಂಥರ ನೋಡೋಕ್ಕೆ ಬೇರೆ ಥರ ಇರುತ್ತೆ. ಅಂಥ ಸ್ಟೋನ್ನ ತಕ್ಷಣ ತೊಗೊಂಬನ್ನಿ.
ವಾಶ್ ಮಾಡಿಬಿಟ್ಟು ಅದನ್ನು ಫಸ್ಟ್ ದೇವ್ರ ಹತ್ರ ಇಟ್ಬಿಟ್ಟು ಪ್ರೇ ಮಾಡ್ಕೊಳ್ಳಿ. ನಾನು ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಸಕ್ಸಸ್ ಸಿಗಬೇಕು, 21 ಡೇಸ್ ಚಾಲೆಂಜ್ ತೊಗೋಬೇಕು ನೀವು. ಸೊ ಇದರಲ್ಲಿ ಏನಾಗುತ್ತೆ ಅಂತ ನಾನು ಇವಾಗ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಥರ ಒಂದು ಸ್ಟೋನ್ನ ತಗೊಂಡು ಇದ್ರ ಜೊತೆ ನೀವು ಮಾತಾಡಬೇಕು. ಅಂದರೆ ಒಂದು ದಿನದಲ್ಲಿ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಮಾಡಿದ್ರಿ, ಯಾವ್ಯಾವ ಒಳ್ಳೆ ಕೆಲಸ ಮಾಡಿದ್ರಿ ಅದನ್ನೆಲ್ಲ ಇದ್ರ ಹತ್ರ ಹೇಳ್ಕೋಬೇಕು. ನಿಮ್ಮದು ಒಂದು ಒಳ್ಳೆ ಕೆಲಸ ಮಾಡಿರೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾರ ತಗೋಬೇಕು ಅಂತ ಆಸೆ ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ಚಿನ್ನದ ಕಿವಿ ಓಲೆ ಒಂದು 4 ಗ್ರಾಮ್ಸಲ್ಲಿ ನಾನು ತಗೊಂಡಿದ್ದೀನಿ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ಬೇಕು ಇದ್ರ ಹತ್ರ, ಓಕೆನಾ. ಸೊ ನಾನೇನು ಮಾಡ್ತೀನಿ, ನಾನಿವತ್ತು ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಆ ಥರ. ಆಮೇಲೆ ನಾನಿವತ್ತು ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದೆ, ನಾನಿವತ್ತು ತುಂಬ ಹ್ಯಾಪಿಯಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ ಅಂತ ಈ ಕಲ್ಲ ಹತ್ರ ಮಾತಾಡಬೇಕು, ಓಕೆನಾ. ಸೊ ನಿಮಗೆಲ್ಲ ನಗು ಬರ್ಬೋದು ಏನೇನೋ ಅಂತಿದ್ದಾಳೆ ಅಂತ, ಬಟ್ ಇದು ಫ್ಯಾಕ್ಟ್. ಇದು ನೀವು ಬೇಕಾದ್ರೆ ಎಲ್ಲ ಚೆಕ್ ಮಾಡಿ ನೋಡಿ. ಗ್ರ್ಯಾಟಿಟ್ಯೂಡ್ ಇದರಲ್ಲಿ ಸ್ಟೋನ್ದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮಗೂ ಕನ್ನಡದಲ್ಲಿ ಇದನ್ನು ಹೇಳ್ಕೊಡೋಣ ಅಂತ ಅನ್ನಿಸ್ತು, ಸೊ ಅದಕ್ಕೆ ಮಾಡ್ತಿದ್ದೀನಿ. ಸೊ ಏನು ಮಾಡಿ ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಏನೇನು ಒಳ್ಳೊಳ್ಳೆ ಅಫರ್ಮೇಷನ್ಸ್ ಹಾಕೋಬೇಕು ಅಂತಿದ್ದೀರೋ ಅದೆಲ್ಲ ಈ ಸ್ಟೋನ್ ಹತ್ರ ಹೇಳ್ಕೊಳ್ಳಿ. 21 ಡೇಸ್ ನೀವು ಈ ಥರ ಮಾಡಬೇಕಾಗತ್ತೆ, ಓಕೆನಾ. ಸೊ ಡೈಲಿ ಪಾಸಿಟಿವ್ ಅಫರ್ಮೇಷನ್ನೇ ಹಾಕೋಬೇಕು. ಅದು ಬಿಟ್ಬಿಟ್ಟು ನೀವು ಕಲ್ಲತ್ರ ಹೋಗ್ಬಿಟ್ಟು, ಅಯ್ಯೋ ನಾನಿವತ್ತು ಅವಳು ನನಗೆ ಬೈದ್ಲು, ಇವ್ರಿನ್ ನನಗೆ ಫೋನ್ ಮಾಡಿಬಿಟ್ಟು ಆ ಥರ ಅಂದರು, ಈ ಥರ ಬೈದರು, ಆಮೇಲೆ ಈ ಥರ ಮಾಡಿದೆ ನನ್ನ ಕೆಲಸ, ಅದೆಲ್ಲ ಹೇಳಬಾರ್ದು. ಓನ್ಲಿ ಪಾಸಿಟಿವ್ ಅಫರ್ಮೇಷನ್ಸ್ ಮಾತ್ರ ಈ ಕಲ್ಲತ್ರ ಮಾತಾಡಬೇಕು, ಓಕೆನಾ. ಸೊ ಆ ಥರ. ಸೊ ಇದು ಎಷ್ಟು ನಿಮಗೆ ಫ್ರೆಂಡ್ಲಿ ಆಗುತ್ತೆ ಅಂದರೆ, ನೀವೇನು ಕೇಳ್ಕೊತೀರಾ ಅದೆಲ್ಲ ಇದು ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಮ್ಯಾಜಿಕಲ್ ಸ್ಟೋನ್ ಅಂತ ಹೇಳ್ತಾರೆ, ಮ್ಯಾಜಿಕಲ್ ಸ್ಟೋನ್ ಟೆಕ್ನಿಕ್ ಅಂತ, ಓಕೆನಾ. ಸೊ ಏನು ಅಂದರೆ, ಸೊ ಫಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ನೀವು ಮಾಡಿರ್ತೀರ ಒಳ್ಳೆ ಕೆಲಸಗಳು ಅದೆಲ್ಲ ಇದಕ್ಕೆ ಕೇಳ್ಕೊಳ್ತಾ ಬನ್ನಿ. ಮಲಗಬೇಕಾದ್ರೆ ಏನು ಮಾಡಿ ಅಂದರೆ, ಪಿಲ್ಲೋ ಕೆಳಗೆ ಇದನ್ನು ಇಟ್ಟುಬಿಟ್ಟು ತಲೆ ಕೆಳಗೆ, ಪಿಲ್ಲೋ ಇರುತ್ತಲ್ಲ, ಪಿಲ್ಲೋ ಕೆಳಗೆ ಈ ಸ್ಟೋನ್ ಇರಬೇಕು, ತಲೆ ಕೆಳಗೆ, ನಿಮ್ಮ ತಲೆ ಕೆಳಗೆ. ನಿಮ್ಗೆ ಯಾರು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರೋ ನಿಮ್ಮ ತಲೆ ಕೆಳಗೆ ಮಾತ್ರ ಇಡಬೇಕು, ಬೇರೆಯವ್ರ ತಲೆ ಕೆಳಗೆ ಇಟ್ಬಿಡ್ಬೇಡಿ ಆಮೇಲೆ ಹೋಗಿ. ಸೊ ನಿಮ್ಮ ತಲೆ ಕೆಳಗೆ ಇದನ್ನು ಇಟ್ಬಿಟ್ಟು ಮಲ್ಕೊಳ್ಳಿ. ಸೊ ಇದೇ ಥರ ಸೇಮ್ ಪ್ರೊಸೀಜರ್ನ ನೀವು 21 ಡೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. 21 ದಿನ ಮಾಡುವಾಗಲೇ ನಿಮಗೆ ಅದ್ರ ಮಧ್ಯದಲ್ಲಿ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ನಿಮ್ಮ ಒಂದು ಏನು ಒಂದು ಥಿಂಕಿಂಗ್ ಲೆವೆಲ್ ಇದೆ, ಪಾಸಿಟಿವ್ ಎನರ್ಜಿ ಎಷ್ಟು ಹೈ ಆಗುತ್ತೆ ಈ ಥರ ಮಾಡೋದ್ರಿಂದ ಅಂದರೆ, ಸೊ ನಿಮಗೆ ಗೊತ್ತಾಗುತ್ತೆ ಅವಾಗ, ಓಕೆನಾ. ಯಾಕೆ ಅಂದರೆ ಫ್ರೆಂಡ್ಸ್, ನೀವು ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಒಳ್ಳೆ ಕೆಲಸ ಮಾಡಿರ್ತೀರ ಬಟ್ ಏನೇನು ಮಾಡಿದ್ರು ನೀವು ನಿಜ ಥರನೇ ಹೇಳಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿ ಪರವಾಗಿಲ್ಲ, ಬಟ್ ನಾನು ಒಳ್ಳೆ ಕೆಲಸ ಮಾಡಿದೆ, ಮತ್ತು ನನಗೆ ಇವತ್ತು ನೀವೇನು ಬೇಕಾದ್ರೆ ಹೇಳ್ಕೊಬೋದು, ಪಾಸಿಟಿವ್ ಅಫರ್ಮೇಷನ್ಸ್ನ ಮಾತ್ರ ಹಾಕೊಳ್ಳಿ. ನಾನು ಇವತ್ತು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ, ಏನು ಬೇಕಾದ್ರೆ ಆಗ್ಬೋದು, ಓಕೆನಾ. ನನ್ನ ಹತ್ರ ಇವತ್ತು ತುಂಬ ಜಾಸ್ತಿ ದುಡ್ಡು ಸಿಕ್ಕಿದೆ, ಮತ್ತು ನನಗೆ ಇವತ್ತು ಚಿನ್ನದ್ದು ಕಿವಿ ಓಲೆ ತಗೊಂಡಿದ್ದೀನಿ 4 ಗ್ರಾಮ್ಸ್ ಅಂತ ಡೈಲಿ ಹೇಳ್ಕೊಳ್ಳಿ. 21 ದಿನ ಹೇಳ್ಕೊಂಡು ಇದ್ರ ಹತ್ರ ಮಾತಾಡಬೇಕು. ಹಿಂಗೆ ಹೈ ಕಾಂಟ್ಯಾಕ್ಟ್ ನೋಡಿ, ಇದ್ರ ಹತ್ರ ನೋಡಿಕೊಂಡು ಮಾತಾಡಿ. ಸೊ ಇದಕ್ಕೂ ಒಂದು ಎನರ್ಜಿ ಅನ್ನೋದು ಇರುತ್ತೆ, ಓಕೆನಾ. ಸೊ 21 ಡೇಸ್ ಆಯಿತಾ. ಸೊ 21 ಡೇಸ್ ಆದಾಗ ನೀವೇನು ಒಂದು ಅಫರ್ಮೇಷನ್ಸ್ ಹಾಕೊಂಡು ಹೇಳಿರ್ತೀರೋ, ನಾನು ಹೇಳಿದ್ನಲ್ಲ. ಸೊ ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಮಾತಾಡುವಂತಹ ವಾಕ್ಯ ತುಂಬಾ ಇದಾಗಿರುತ್ತೆ, ಓಕೆನಾ. ಸೊ ಅದಕ್ಕೇ ತಾನೇ ಹೇಳೋದು, ಇದು ಮಾತಾಡುವಂತಹ ಪ್ರತಿಯೊಂದು ವಾಕ್ಯದಲ್ಲೂ, ಪ್ರತಿಯೊಂದು ವರ್ಡ್ಸಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಎಲ್ಲ ನೀವೇನು ಮಾತಾಡ್ತಿದ್ದೀರಾ, ಪಾಸಿಟಿವ್ ಅಫರ್ಮೇಷನ್ಸ್ ಹಾಕೋತಾ ಇದ್ದೀರಾ. ಸೊ ಯಾವಾಗ ನೀವು ಪಾಸಿಟಿವ್ ಅಫರ್ಮೇಷನ್ಸ್ ಹಾಕೋತೀರೋ, ನಿಮಗೆ ಈಸಿಯಾಗಿ ನಿಮ್ಮ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ದು ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಆವಾಗ ನಿಮಗೆ ಏನು ಕೇಳ್ಕೊಂಡಿರ್ತೀರೋ ಅದು ಸಿಗುತ್ತೆ. ನಾನು ತುಂಬ ಯಾಕೆ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ, ಅವರ ಮನಸ್ಸಿನಲ್ಲಿ ಡೌಟ್ ಇರುತ್ತೆ ಮತ್ತು ಭಯ ಇರುತ್ತೆ. ಡೌಟ್ ಅಂದರೆ ಏನು ಅಂದರೆ, ಇವಾಗ ನೀವು ಮಾಡ್ತೀರಾ ಅಂದ್ಕೊಳ್ಳಿ, ಏನೋ ಒಂದು 4 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅನ್ಕೊತೀರಾ, ಆಮೇಲೆ ಹೋಗ್ಬಿಟ್ಟು ನಿಮಗೆ ನೀವೇ ಹೇಳ್ಕೊತೀರಾ. ಫಸ್ಟ್ ನಾವು ಯಾರಿಗೆ ಹೇಳ್ಕೊತೀವಿ ಹೇಳಿ, ನಮಗೆ ನಾವೇ ಮಾತಾಡ್ಕೋತೀವಿ. ಜೋರಾಗಿ ಮಾತಾಡಬೇಕು ಅಂತಲ್ಲ, ನಮ್ಮ ಇನ್ನರ್ ಸೋಲು ಅಂದರೆ ಅಂತರಾತ್ಮ ಅಂತ ಹೇಳ್ತೀವಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಹತ್ರನೇ ನಮ್ಗೆ ಇದಾಗ್ಬಿಡುತ್ತೆ. ಏನು ಅಂದರೆ, ಇವಳು ಎಲ್ಲಿ ತಗೊಂಡಿದ್ದಾಳೆ, ಸುಮ್ಮನೆ ಏನೋ ಕೇಳ್ತಿದ್ದಾಳೆ ಆ ಥರ. ಸೊ ಅದನ್ನು ನಾವು ಕರೆಕ್ಟ್ ಮಾಡೋಕ್ಕೋಸ್ಕರನೇ ಈ ಒಂದು ಕಲ್ಲಿನ ಒಂದು ಟೆಕ್ನಿಕ್ ಮಾಡ್ತಾ ಇರೋದು. ಯಾಕೆ ಅಂದರೆ, ಪಾಸಿಟಿವ್ ಅಫರ್ಮೇಷನ್ ಯಾವಾಗ ಹಾಕೊಂಡು ಬರ್ತೀವೋ, ಸೊ ಇದು ಯಾವಾಗ ಮಾಡ್ತೀವಿ, ಮಲಗುವಾಗ ಮುಂಚೆ ಮಾಡೋದು, ಓಕೆನಾ. ಮಲಗಕ್ಕೆ ಮುಂಚೆ ನಾವು ತಲೆ ಕೆಳಗೆ ಯಾವಾಗ ಇದು ಇಡ್ತೀವೋ ಇದರಲ್ಲಿ ಎನರ್ಜಿ ಇರುತ್ತೆ. ಸೊ ಅದು ಸಬ್ಕಾನ್ಷಿಯಸ್ ಮೈಂಡಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಏನೇನು ಈ ಕಲ್ಲಿಗೆ ಹೇಳಿರ್ತೀವೋ, ಸೊ ಅದೆಲ್ಲ ಅದಕ್ಕೆ ಎನರ್ಜಿ ಅದಕ್ಕೆ ಪಾಸ್ ಆಗ್ತಾ ಇರುತ್ತೆ.
ಅದರಿಂದನೇ ನಮ್ಮ ಒಂದು ಫ್ರೀಕ್ವೆನ್ಸಿ ಬೇಗ ಮ್ಯಾಚ್ ಆಗುತ್ತೆ. ಇದು ಯಾರಿಗೆ ತುಂಬ ಸಜೆಸ್ಟ್ ಮಾಡ್ತೀವಿ ಅಂದರೆ ಯಾರಿಗೆ ತುಂಬ ಈಸಿ ಆಗುತ್ತೆ ಅಂದರೆ ಕೆಲವರು ಥಾಟ್ ಪ್ರೊಸೆಸಿಂದ ಮಾಡ್ತೀವಿ. ಯಾಕಂದರೆ ನಮಗೆ ಟ್ರಸ್ಟ್ ಇರಬೇಕು, ಬಿಲೀಫ್ ಇರಬೇಕಲ್ವಾ. ಈಗ ಏನಾರ ಒಂದು ಸಿಗಬೇಕು ಅಂದರೆ ಅದು ನಂಬಿಕೆ ಇರಬೇಕು. ಈಗ ತುಂಬ ಜನಕ್ಕೆ ಯಾಕೆ ಸಿಗಲ್ಲ ಅಂದರೆ ಅವರು ಚಿಕ್ಕ ಮಕ್ಕಳಿಂದ ಅವ್ರಿಗೆ ಹೆಂಗೆ ಹೇಳ್ಕೊಟ್ಟಿರ್ತಾರೆ ಅಂದರೆ ನಿನಗಿಂತ ಕೆಳಗಿರೋರನ್ನ ನೋಡಿ ಕಲಿ ಅಂತ. ಅವ್ರಿಗಿಂತ ಕೆಳಗಿರೋರು ನೋಡಿ ಕಲಿಯೋದು ಏನೂ ಇರೋಲ್ಲ, ಓಕೆನಾ. ಸೊ ಅವ್ರು ಹೆಂಗೆ ಹೇಳ್ಕೊಡ್ಬೇಕು ಅಂದರೆ ನಮ್ಮ ಹಿರಿಯರ ಬಗ್ಗೆ ನಾನು ಹೇಳೋದು, ಅವ್ರು ಹೆಂಗೆ ಹೇಳ್ಕೊಡ್ಬೇಕು ಅಂದರೆ ನಿನಗಿಂತ ಮೇಲೆ ಎತ್ತರವಾಗಿ ಬೆಳೆದಿರೋರು ನೋಡಿ ಕಲಿ ಅಂತ. ಸೊ ಆವಾಗ ತಾನೇ ನಾವು ಏನಾರ ಒಂದು ಅಚೀವ್ ಮಾಡೋಕ್ಕಾಗೋದು. ಸೊ ಅಂಬಾನಿ ಆಗಿರ್ಬೋದು, ಇವರು ಅದಾನಿ ಆಗಿರ್ಬೋದು, ಅವ್ರನ್ನೆಲ್ಲ ನೋಡಿ ಕಲಿ ಅಂತ ತುಂಬ ಇದೆ. ಚಾರಿಟಿನೂ ಮಾಡ್ತಾರೆ, ಪ್ಲಸ್ ಅವರು ತುಂಬ ಜನಕ್ಕೆ ಕೆಲಸನೂ ಕೊಟ್ಟಿದ್ದಾರಲ್ವ, ಉದ್ಯೋಗಗಳು ಕೊಟ್ಟಿರ್ಬೋದು, ಒಳ್ಳೆ ಕೆಲಸಗಳನ್ನೂ ಮಾಡ್ತಾರೆ. ದೇವರ ಕಾರ್ಯದಲ್ಲೂ ಮತ್ತು ಸ್ಪಿರಿಚುವಲಿ ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ. ಸೊ ಅಂಥವ್ರನ್ನ ನೋಡಿ ಕಲಿ ಅನ್ಬೇಕೇ ಹೊರತು ನಮಗಿಂತ ಕೆಳಗಿರೋರನ್ನ ನೋಡಿದ್ರೆ ನಮ್ದು ಇನ್ನೂ ಸಬ್ ಮೈಂಡಲ್ಲಿ ಹೋಗಿ ಏನು ಕೂತ್ಕೊಳ್ಳುತ್ತೆ ಅಂದರೆ ಅಷ್ಟೇ ಇರೋದ್ರಲ್ಲೇ ನಾವು ತೃಪ್ತಿಯಾಗಿರಬೇಕು ಅಂತ. ಇವಾಗಿನ ಜನ್ರೇಷನಲ್ಲಿ ಫ್ರೆಂಡ್ಸ್ ನೀವೇ ಹೇಳಿ, ಎಷ್ಟು ಎಜುಕೇಷನ್ಗೆ ಎಷ್ಟು ದುಡ್ಡು ಬೇಕಾಗುತ್ತಲ್ವ. ಈವನ್ ಒಂದು ಸ್ಮಾಲ್ ಸ್ಕೂಲ್ಗೆ ನೀವು ಸೇರಿಸ್ಬೇಕು ಅಂದ್ರೂ ತುಂಬ ದೊಡ್ಡ ಫೀಸ್ನ ಅವರು ತಗೋತಾರೆ. ಸೊ ಅದಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಇವಾಗಿನ ಕಾಲದಲ್ಲಿ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿಕೊಂಡು ನಾವು ಒಂಚೂರು ದುಡ್ಡು ಕಾಸು ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ಈಸಿಯೆಸ್ಟ್ ಮೆಥಡು ಗ್ರ್ಯಾಟಿಟ್ಯೂಡಲ್ಲಿ ದಿ ಬೆಸ್ಟ್ ಸ್ಟೋನ್ ಹತ್ರ ಮಾತಾಡಿ, ಓಕೆನಾ. ಇದು ಒಳ್ಳೆ ಗ್ರ್ಯಾಟಿಟ್ಯೂಡಲ್ಲಿ ಬರುವಂತಹ ಸ್ಟೋನ್ ಟೆಕ್ನಿಕ್ ಆಗಿರುತ್ತೆ, ಓಕೆನಾ. ಮ್ಯಾಜಿಕಲ್ ಸ್ಟೋನ್ ಟೆಕ್ನಿಕ್. ಸೊ ಇದ್ರ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡದೆ ಇರಬೇಡಿ, ಯಾರಿಗಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಓಕೆನಾ. ಸೊ ನಾನಿವಾಗ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತೀನಿ, ವಿವರಿಸ್ತೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ನಿಮಗೆ ಮುಂಚೆನೇ ಗೊತ್ತಿರಂಗೆ ಫ್ರೆಂಡ್ಸ್, ನಾನು ವ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ ಸಂಕಲ್ಪದಿಂದ ಸಿದ್ಧಿ ಅಂತ. ಸೊ ನಾವೇನು ಒಂದು ಸಂಕಲ್ಪ ಮಾಡ್ತೀವೋ ಅದು ಸಿದ್ಧಿ ಆಗಿಬಿಡುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ಪಾಸಿಟಿವ್ ವಿಚಾರದಲ್ಲೇ ಸಿದ್ಧಿ ಆಗ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬರೀ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಒಳ್ಳೊಳ್ಳೆ ಮಾತಾಡ್ತಿರ್ತಾನೆ, ಅವ್ನಿಗೆ ಪಾಸಿಟಿವ್ ಅಫರ್ಮೇಷನ್ದೇ ಒಂದು ಸಿದ್ಧಿ ಆಗುತ್ತೆ. ಇನ್ನೊಬ್ಬ ಇರ್ತಾನೆ ಬರೀ ಕೆಟ್ಟದ್ದು ಮಾತಾಡೋದು, ಅಂದರೆ ಬೇರೆಯವ್ರ ಬಗ್ಗೆ ಬರೀ ಚಾಡಿ ಹೇಳೋದು, ಅವ್ರ ಬಗ್ಗೆ ಕಮೆಂಟ್ ಮಾಡೋದು, ಆ ಥರ ಮಾಡೋರಿಗೆಲ್ಲ ಏನು ಅಂದರೆ ಬರೀ ನೆಗೆಟಿವ್ ಆಗಿರೋ ಇದನ್ನೇ ಸಿದ್ಧಿ ಆಗುತ್ತೆ. ಬಟ್ ಇಬ್ರಿಗೂ ಸಿದ್ಧಿ ಆಗುತ್ತೆ. ಅದು ಪಾಸಿಟಿವ್ ಏನಲ್ಲಿ ಹೋದ್ರೂ ಸಿದ್ಧಿ ಆಗುತ್ತೆ, ನೆಗೆಟಿವ್ ಏನಲ್ಲಿ ಹೋದ್ರೂ ಸಿದ್ಧಿ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಸಂಕಲ್ಪದಿಂದ ಸಿದ್ಧಿ, ನಾವೇನು ಸಂಕಲ್ಪ ಮಾಡ್ತೀವೋ ಅದು ಸಿದ್ಧಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬ ಹುಷಾರಾಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ಒಳಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗಲಿ ಅಂದ್ಬಿಟ್ಟು ಈ ಥರ ಗ್ರ್ಯಾಟಿಟ್ಯೂಡ್ದು ಎಲ್ಲ ಹೇಳಿರೋದು. ತುಂಬ ಜನಕ್ಕೆ ಗೊತ್ತಿರಲ್ಲ ಗ್ರ್ಯಾಟಿಟ್ಯೂಡ್ ಏನಕ್ಕೆ ಮಾಡಬೇಕು ಮ್ಯಾನಿಫೆಸ್ಟೇಷನಲ್ಲಿ ಅಂತ ಕೇಳ್ತೀರಾ. ನಮಗೆ ಕೃತಜ್ಞತೆ ಭಾವ ಇದ್ದಾಗೆ ತಾನೇ ಯೂನಿವರ್ಸ್ ನಮಗೆ ಕೊಡೋಕ್ಕೆ ಸಾಧ್ಯ. ನಾವು ಹುಟ್ಟುತ್ತಾನೆ ನಾವೇನು ತಂದಿರಲ್ಲ ಈ ಪ್ರಪಂಚದಲ್ಲಿ. ನಾವು ಬಂದಾಗ, ಸೊ ನಾವು ತಾಯಿ ಗರ್ಭದಿಂದ ಬಂದಾಗ ನಮ್ಗೆ ಏನೇನು ಸಿಕ್ಕಿದೆಯೋ ಪ್ರತಿಯೊಂದು ಊಟದಿಂದ ಹಿಡಿದು ಎಲ್ಲ ಹೆಂಗೆ ಸಿಕ್ಕಿರೋದು ಯೂನಿವರ್ಸಿಂದನೇ ನಮಗೆ ಸಿಕ್ಕಿರೋದು. ಸೊ ಅದಕ್ಕೆ ನಾವು ಥ್ಯಾಂಕ್ ಯು ಅಂತ, ಅದಕ್ಕೋಸ್ಕರ ತುಂಬ ಜನ ಮ್ಯಾನಿಫೆಸ್ಟೇಷನಲ್ಲಿ ಇವಾಗ ಅದನ್ನೇ ಹೇಳ್ಕೊಡ್ತಾ ಇರೋದು. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಯಾಕಂತಾರೆ ಅಂದರೆ ಯಾರೋ ಹೇಳಿದ್ರು ನಾವು ಥ್ಯಾಂಕ್ಸ್ ಹೇಳ್ಬಿಡೋಣ ಅಲ್ಲ, ಅದ್ರ ಒಳಗಿನ ಅರ್ಥನ ಫಸ್ಟ್ ತಿಳ್ಕೊಳ್ಳಿ, ಓಕೆನಾ. ಸೊ ಯಾಕೆ ಹೇಳ್ತೀವಿ ಅಂದರೆ ಯೂನಿವರ್ಸಿಂದನೇ ನಾವು ಬಂದಿರೋದು ಭೂಮಿಗೆ. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ವ್ಯಕ್ತಪಡಿಸಿದಾಗ ನಮಗೆ ಇನ್ನೂ ಡಬಲ್ ಅಲ್ಲ ಟ್ರಿಪಲ್ ಸಿಗುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಆ ಥರ ಇದು. ಸೊ ಸಂಕಲ್ಪದಿಂದ ಸಿದ್ಧಿ ಅನ್ನೋದು ಫಸ್ಟ್ ಬರುತ್ತೆ. ಮತ್ತು ಇನ್ನೊಂದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ, ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ಸೊ ಅದು ಏನು ಅಂದರೆ ನಿಮಗೆ ಸಿಗೋದಕ್ಕೆ ಮುಂಚೆನೇ ನೀವು ದೇವರ ಹತ್ರ ಕೃತಜ್ಞತೆ ಭಾವ, ಅದೇ ಹೇಳೋದ್ನಲ್ಲ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ಬಿಡಿ. ಫಾರ್ ಎಕ್ಸಾಂಪಲ್ ನಿಮಗೆ 4 ಗ್ರಾಮ್ದು ಚಿನ್ನದ ಕಿವಿ ಓಲೆ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಇನ್ನು ಸಿಗಬೇಕು ಅಂತ ನಿಮ್ಮ ಮೈಂಡಲ್ಲಿದೆ, ಅಂದರೆ ತೊಗೊಂಡಿದ್ದೀನಿ ಅಂತಲೇ ಅನ್ಕೊತಿದ್ದೀರಲ್ವ, ಇನ್ನು ನೀವು ತೊಗೊಂಡಿರಲ್ಲ, ನಿಮಗೆ ಅದು ಬೇಕಾಗಿರುತ್ತೆ 4 ಗ್ರಾಮ್ ಚಿನ್ನದ ಕಿವಿ ಓಲೆ. ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ನಾನು. ಸೊ ನೀವು ಹೆಂಗೆ ಹೇಳ್ಬೇಕು ಯೂನಿವರ್ಸ್ಗೆ ಏನ್ಬಿಟ್ಟು ಅಂದರೆ, ನಾನು 4 ಗ್ರಾಮ್ ಚಿನ್ನದ ಕಿವಿ ಓಲೆ ನಂಗೆ ಸಿಕ್ಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ದೇವ್ರೆ ಅಂತ ನೀವು ಕೇಳ್ಕೋಬೇಕು. ದೇವ್ರೆ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಥ್ಯಾಂಕ್ ಯು ಯೂನಿವರ್ಸ್, ನನಗೆ 4 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ನಾನು ಅಂತ. ಸೊ ಯಾವಾಗ ನೀವು ಈ ಥರ ಕಂಟಿನ್ಯೂಸ್ ಆಗಿ ಅಫರ್ಮೇಷನ್ಸ್ ಹಾಕೊಳ್ತಾ ಇರ್ತೀರೋ, ಸೊ ಆವಾಗ ನಿಜವಾಗ್ಲೂ ಯೂನಿವರ್ಸ್ಗೆ ಅನಿಸುತ್ತೆ, ಅಂದರೆ ನಾವು ಕೊಡದೇ ಇದ್ರೂ ಎಷ್ಟು ಇದನ್ನು ನಮ್ಮ ಮೇಲೆ ಎಷ್ಟು ಕೃತಜ್ಞತೆ ಭಾವ ವ್ಯಕ್ತಪಡಿಸ್ತಿದ್ದಾರೆ ಅಂತ ಯೂನಿವರ್ಸು ನಮ್ಗೆ ಅದು ಸಿಗಂಗೆ ಮಾಡೇ ಮಾಡುತ್ತೆ. ಸೊ ಇದೆಲ್ಲ ಒಂಥರ ಟೆಕ್ನಿಕ್ ಇದ್ದಂಗೆ, ಮ್ಯಾಜಿಕಲ್ ಆಗಿ ನಡೆಯೋ ಇದನ್ನೇ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಬರೋದು, ಓಕೆನಾ. ಸೊ ನೀವು ಅನ್ಕೋತಿರಲ್ಲ ನಾನು ಗೋಲ್ಡ್ದೆಲ್ಲ ತೊಗೊಳ್ತಾ ಇರ್ತೀನಿ, ಅದೆಲ್ಲ ತೋರಿಸ್ತಾನೆ ಇರ್ತೀನಲ್ವಾ. ಸೊ ಅದೆಲ್ಲ ನನಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂದರೆ ಈ ಥರದ್ದೆಲ್ಲ ಮಾಡೇ ನಾನು ಮಾಡೋದು, ಓಕೆನಾ ಫ್ರೆಂಡ್ಸ್. ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಸ್ಟೋನ್ ಹತ್ರನೂ ತುಂಬ ಮಾತಾಡ್ತಿರ್ತೀನಿ, ಓಕೆನಾ. ಸೊ ಇದ್ರ ಹತ್ರ ನಮ್ಮ ಒಂದು ಇದನ್ನು ಬಟ್ ಏನು ಅಂದರೆ ಗೋಲ್ಡ್ದೆಲ್ಲ ಹೇಳ್ಕೊಬೇಡಿ. ಅಯ್ಯೋ ನಮ್ಮ ಮನೇಲಿ ಹಿಂಗಾಯಿತು, ನಮ್ಮಮ್ಮ ಹಿಂಗೆ ಬೈದ್ಬಿಟ್ರು, ನನ್ನ ಹಸ್ಬೆಂಡ್ ನಂಗೆ ಹಿಂಗೆ ಅಂದರು, ಆ ಥರ ಹೇಳ್ಕೊಂಡ್ರೆ ನೆಗೆಟಿವ್ ಅಫರ್ಮೇಷನ್ ಆಗುತ್ತೆ, ಅದೇ ಥರ ಸಿದ್ಧಿ ಆಗುತ್ತೆ.
ಸೊ ಓಕೆನಾ. ಸೊ ನಾನು ಹೇಳಿದ್ನಲ್ಲ ಮೇಲ್ಗಡೆ ಅಸ್ತು ದೇವತೆಗಳು ತಥಾಸ್ತು ಅಂದರೆ ಅಷ್ಟೇ ನಿಮ್ಮ ಕತೆ ಮುಗೀತು ಅಂತ. ಸುಮ್ಮನೆ ಜೋಕ್ಸ್ ಮಾಡ್ತಾ ಇರೋದು, ಓಕೆನಾ. ಸೊ ಸೀರಿಯಸ್ ಆಗಿ ತಗೋಬೇಡಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ನೀವು ಟ್ರ್ಯಾಕಿಗೆ ಬರಲಿ ಅಂತ ಹೇಳ್ತಿರೋದು ಇದೆಲ್ಲ ಮಧ್ಯ. ಸೊ ಏನು ಅಂದರೆ ಫ್ರೆಂಡ್ಸ್, ನೀವು ಏನೇ ಒಂದು ಹೇಳಬೇಕಾದ್ರೂ ಪಾಸಿಟಿವ್ ಅಫರ್ಮೇಷನ್ಸಲ್ಲೇ ಹೇಳ್ಬೇಕಾಗುತ್ತೆ, ಓಕೆನಾ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಮಧ್ಯ ಏನೇನು ಹೇಳಿದೆ ಅದೆಲ್ಲ ಮಿಸ್ ಮಾಡ್ಕೋತೀರಾ. ಏನಾರು ಅರ್ಥ ಆಗಿಲ್ಲ ಅಂದ್ರೂ ಒಂದು 2-3 ಸಲ ಈ ವಿಡಿಯೋನ ನೋಡಿ ಯಾವಾಗ ಗೊತ್ತಾಗುತ್ತೆ. ತುಂಬ ದಿನ ಆದಮೇಲೆ ನಾನು ಮ್ಯಾನಿಫೆಸ್ಟೇಷನ್ದು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಮ್ಯಾನಿಫೆಸ್ಟೇಷನ್ದು ತುಂಬ ಇಷ್ಟ, ನಾನು ವೀಡಿಯೋಸ್ ನೋಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನಾನು ಇನ್ನೂ ಬೇರೆ ಬೇರೆ ಥರದ್ದು ಮ್ಯಾನಿಫೆಸ್ಟೇಷನಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ನಾವು ಯಾವ ಥರ ಬೇಗ ನಾವು ಮಾಡ್ಕೋಬೋದು ಅದೆಲ್ಲ ನಾನು ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಇವತ್ತಿನ ಗ್ರ್ಯಾಟಿಟ್ಯೂಡ್ ಇದರಲ್ಲಿ ಬರೀ ಸ್ಟೋನ್ ಬಗ್ಗೆನೇ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಇದು ತುಂಬ ಈಸಿ, ಎಲ್ಲರೂ ಮಾಡ್ಕೋಬೋದಾದಂತಹ ಒಂದು ಗ್ರ್ಯಾಟಿಟ್ಯೂಡ್ದಾಗಿರುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಇದರಲ್ಲೇ ಒಂದು 2-3 ಥರ ಬರುತ್ತೆ ಅಫರ್ಮೇಷನ್ಸ್ ಎಲ್ಲ ಹಾಕೊಂಡು ಮಾಡೋದು. ಸೊ ಫಸ್ಟ್ನೇ ಇದರಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಹಂಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ಕೊಂಡು ಬರ್ತೀನಿ. ಸೊ ಇದನ್ನು ಇವಾಗ ಮಾಡ್ಕೊಳ್ಳಿ, ಸದ್ಯಕ್ಕೆ ಇವತ್ತು ರಾತ್ರಿನೇ ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಓಡಾಡ್ಕೊಂಡು ಹೋಗಿ ಒಂದು ವಾಕ್ ಮಾಡಿ, ಎಲ್ಲರ ಒಂದು ಸ್ಟೋನ್ ಸಿಕ್ಕಿದ್ರೆ ಅದನ್ನು ಒಂದು ಸ್ವಲ್ಪ ಯುನೀಕ್ ಆಗಿರಬೇಕು, ಓಕೆನಾ. ನಿಮಗೆ ಅನ್ನಿಸ್ಬೇಕು ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ. ನೀವೇನಾರು ಅಕಸ್ಮಾತ್ ಕಡಲ ತೀರದಲ್ಲಿ ಅಂದರೆ ಉಡುಪಿ ಅಂಥ ಕಡೆ ಏನಾರು, ಕರ್ನಾಟಕದಲ್ಲೂ ಇವಾಗೆಲ್ಲ ಕಡೆ ಇದೆಯಲ್ಲ, ಮಂಗಳೂರು ಅಂಥ ಕಡೆ ಎಲ್ಲಾರ ನೀವಿದ್ರೆ ಅಂದರೆ ಕಡಲ ಸಮುದ್ರ ತೀರದಲ್ಲಿ ಬೀಚ್ಗಳ ಪಕ್ಕದಲ್ಲಿ ಏನಾರ ನೀವು ವಾಸಿಸ್ತಾ ಇದ್ರೆ, ಸೊ ಅದು ಇನ್ನೂ ದಿ ಬೆಸ್ಟ್. ನಿಮಗೆ ಹೋಗ್ಬಿಟ್ಟು ಸಾಯಂಕಾಲನೇ ಹೋಗ್ಬಿಟ್ಟು ಬೀಚ್ ಹತ್ರ ಹುಡುಕಿ ಯಾವ್ದಾರ ಒಂದು ಡಿಫ್ರೆಂಟ್ ಆಗಿರೋ ಕಲ್ಲು ಸಿಗುತ್ತಾ ನನಗೆ ಅಂತ. ಯಾವುದೂ ಸಿಗಲಿಲ್ವಾ, ಅಯ್ಯೋ ನಮ್ಮ ಮನೆ ಹತ್ರ ಯಾವುದೂ ಸಿಗ್ತಾ ಇಲ್ವಲ್ಲ ಅಂತ ಹೋಗಿ ಸುಮ್ಮನೆ ಯಾವ ವಿಲೇಜು, ಎಲ್ಲ ವಿಲೇಜಲ್ಲೂ ಕಲ್ಲುಗಳು ನೆಲದ ಮೇಲೆ ಬಿದ್ದೇ ಇರುತ್ತೆ, ತಗೊಳ್ಳಿ ಯಾವುದೋ ಒಂದು ಡಿಫ್ರೆಂಟ್ ಆಗಿರೋ ತೊಗೊಂಬನ್ನಿ, ವಾಶ್ ಮಾಡಿ ದೇವ್ರ ಮುಂದೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ. ಡೇ ಫುಲ್ಲು ನೀವು ಏನೇನು ಮಾಡಿದ್ದೀರೋ ಯಾವ್ದು ಬೇಕಾದ್ರೆ ಹೇಳ್ಬೋದು. ನಿಮ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ ಏನೇನು ಹೇಳ್ಕೊಳ್ಳೋದು, ಯಾವ ಅಫರ್ಮೇಷನು ಅಂತ ತಲೆ ಕೆಡ್ಸ್ಕೊಂಡು ಕೂರಬೇಡಿ. ನೀವು ಹೆಂಗೆ ಹೇಳ್ಕೊಳ್ಳಿ ಅಂದರೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಇವತ್ತು, ತುಂಬಾ ಖುಷಿಯಾಗಿದ್ದೀನಿ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು ಸಿಕ್ತು ಇವತ್ತು ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಬೇಕು. ಸಿಕ್ತು ಅಂತ, ಓಕೆನಾ. ಸಿಕ್ಕಿದೆ ಅಂತ ಹೇಳ್ಕೊಂಬಿಡಿ. ನನಗೆ ಇವತ್ತು ತುಂಬ ಜಾಸ್ತಿ ದುಡ್ಡು ಸಿಕ್ಕಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಕೂದಲು ಅಕಸ್ಮಾತ್ ನಿಮ್ಗೆ ಏನಾರ ಉದುರುತ್ತಾ ಇದ್ರೆ, ಕೆಲವರೆಲ್ಲ ಇರ್ತಿರಲ್ಲ ಮ್ಯಾನಿಫೆಸ್ಟೇಷನ್ದು ಕೂದಲು ಬಗ್ಗೆ ಮುಖದ ಬಗ್ಗೆನೂ ಮಾಡೋರು ಇರ್ತಾರೆ ತುಂಬ ಜನ, ನಂಗೆ ಗೊತ್ತು. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ, ನನ್ನ ಮುಖ ತುಂಬ ಬ್ಯೂಟಿಫುಲ್ ಆಗಿದೆ, ನನ್ನ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಇಲ್ಲ, ನಾನು ತುಂಬ ಕ್ಯೂಟ್ ಆಗಿದ್ದೀನಿ, ಮತ್ತು ನನಗೆ ಜಾಸ್ತಿ ದುಡ್ಡು ಸಿಗ್ತಾ ಇದೆ, ಮತ್ತು ನಾನು 4 ಗ್ರಾಮ್ಸ್ ಚಿನ್ನದ ಕಿವಿ ಒಲೆ ತಗೊಂಡಿದ್ದೀನಿ. ಈ ಥರ ಒಂದು ಅಫರ್ಮೇಷನ್ಸ್ ಕೊಡಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ನಿಮ್ಮ ಇಷ್ಟ. ನೀವು ಮನೆ ತೊಗೋಬೇಕು ಅಂತಿದ್ದೀರೋ, ಸೈಟ್ ತೊಗೋಬೇಕು ಅಂತಿದ್ದೀರೋ, ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀರೋ, ಅದ್ರ ಬಗ್ಗೆ ಅಫರ್ಮೇಷನ್ ಹಾಕೊಳ್ಳಿ. 21 ಡೇಸ್ ಚಾಲೆಂಜ್ ಥರ ತೊಗೊಳ್ಳಿ, ಆಮೇಲೆ ನನಗೆ ತಿಳಿಸಿ ಏನಾಯಿತು ರಿಸಲ್ಟ್ ಅಂತ, ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಮತ್ತು ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸುಮ್ಮನೆ ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ ಯಾರ್ಯಾರು ಮಾಡ್ತಿದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದು ನಂಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ನೀವು ಅಟ್ಲೀಸ್ಟ್ ಕಮೆಂಟ್ ಮಾಡಿ ತಿಳಿಸಿದ್ರೆ ಅವಾಗ ನನಗೂ ಅನಿಸುತ್ತೆ. ತುಂಬ ಜನ ನನಗೆ ಬ್ಯೂಟಿದ ಬಗ್ಗೆ ಕಮೆಂಟ್ ಮಾಡಿದರು, ಬ್ಯೂಟಿ ಬ್ಲಾಗ್ಸ್ ಮಾಡಿ ಅಂತ. ಸೊ ನಾನು ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಜಾಸ್ತಿ ಬ್ಯೂಟಿದು ಮಾಡ್ಕೊಂಡು ಕೂತಿದ್ದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಇಷ್ಟ ಅದೇ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಸೊ ಇದ್ರ ಬಗ್ಗೆನೂ ಹೇಳಿ. ಸೊ ವೀಡಿಯೋಸ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಮತ್ತು ಹೈಪ್ ಆಪ್ಷನ್ ಇದ್ರೂ ಹೈಪ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂದರೆ ಹೈಪಲ್ಲಿ ಪಾಯಿಂಟ್ಸ್ ಬರುತ್ತೆ ನೋಡಿ, ಅವಾಗ ಯೂಟ್ಯೂಬ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ. ಸೊ ತುಂಬ ಜನಕ್ಕೆ ನಮ್ಮ ಕನ್ನಡದವ್ರಿಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ಎಲ್ಲರೂ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ನನಗೂ ಗೊತ್ತು. ಯೂಟ್ಯೂಬಲ್ಲೂ ಮ್ಯಾನಿಫೆಸ್ಟೇಷನ್ ತುಂಬ ಹೇಳೋರು ಇರ್ತಾರೆ. ಬಟ್ ನಿಮಗೆ ಅಕಸ್ಮಾತ್ ನಾನು ಮಾಡೋ ವಿಡಿಯೋ ಇಷ್ಟ ಆಯಿತು ಅಂತ ನಿಜವಾಗ್ಲೂ ಅನಿಸಿದರೆ ಹೈಪ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.